ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಿದ್ಧಕಸ್ತೂರಿ ತನಯ. ಇವತ್ತು ಸಿಬ್ಬಂದಿ ನಿರ್ವಹಣೆ ಪಾಠದ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ನೇಮಕಾತಿ. ನೇಮಕಾತಿ ಅಂತಂದ್ರೆ ಉದ್ಯೋಗ ಅಥವಾ ಕಾರ್ಯಕ್ಕಾಗಿ ಸಂಭವನೀಯ ಅಭ್ಯರ್ಥಿಗಳನ್ನು ಕಂಡುಕೊಳ್ಳುವ ಅಥವಾ ಹುಡುಕುವಂತಹ ಒಂದು ಪ್ರಕ್ರಿಯೆ ಅಂತ ನಾವು ಕರಿತೀವಿ. ಇನ್ನೊಂದು ವರ್ಗಾವಣೆ ಮತ್ತು ಬಡ್ತಿ, ಆಂತರಿಕ ನೇಮಕಾತಿಯ ಮೂಲಗಳು. ಹಿಂಗಂದ್ರೆ ಏನು ನೋಡೋಣ. ಮೊದಲನೇದಾಗಿ ವರ್ಗಾವಣೆ ಅಂತಂದ್ರೆ ಇದು ದರ್ಜೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಒಂದು ಕೆಲಸದಿಂದ ಇನ್ನೊಂದಕ್ಕೆ, ಒಂದು ಇಲಾಖೆಯಿಂದ ಇನ್ನೊಂದಕ್ಕೆ ಅಥವಾ ಒಂದು ಪಾಳಿಯಿಂದ ಇನ್ನೊಂದಕ್ಕೆ ಸ್ಥಾನ ಪಲ್ಲಟಗೊಳಿಸುವುದಾಗಿದೆ ಅಂತ ಹೇಳ್ತೇವೆ. ಇಲ್ಲಿ ಬಡ್ತಿ ಅಂತಂದ್ರೆ ಉದ್ಯೋಗಿಯೊಬ್ಬನನ್ನು ಹೆಚ್ಚಿನ ಜವಾಬ್ದಾರಿಗಳು, ಸೌಲಭ್ಯಗಳು, ದರ್ಜೆ ಅಥವಾ ವೇತನ ಹೊಂದಿರುವ ಉನ್ನತ ಹುದ್ದೆಗೆ ಸ್ಥಾನ ಪಲ್ಲಟಗೊಳಿಸುವುದಾಗಿದೆ ಅಂತ ಹೇಳ್ತೇವೆ. ಆಯ್ಕೆ ಪರೀಕ್ಷೆ ಯಾವುದಾದ್ರೂ ಒಂದು ಪ್ರಕಾರ ಅಂತಂತಂದ್ರೆ ಇಲ್ಲಿ 5 ಪರೀಕ್ಷೆಗಳದಾವ. ಬುದ್ಧಿವಂತಿಕೆ ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ, ಆಸಕ್ತಿ ಪರೀಕ್ಷೆ, ವೃತ್ತಿ ಪರೀಕ್ಷೆ. ಇನ್ನೊಂದು ತರಬೇತಿ ಮತ್ತು ಅಭಿವೃದ್ಧಿ ನಡುವಿನ ಒಂದು ವ್ಯತ್ಯಾಸ. ಇಲ್ಲಿ ತರಬೇತಿ ಅಂತಂದ್ರೆ ನಾವೇನಂತೀವಿ, ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆ. ಈ ಅಭಿವೃದ್ಧಿ ಅಂತಂದ್ರೆ ಕಲಿಕೆ ಮತ್ತು ಬೆಳವಣಿಗೆಯ ಪ್ರಕ್ರಿಯೆ ಅಂತ ನಾವಿಲ್ಲಿ ಕರಿತೀವಿ. ಇನ್ನೊಂದು ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಕೆಲಸಕ್ಕೆ ಇರಿಸುವ ನಿರ್ವಹಣೆಯ ಯಾವ ಕಾರ್ಯವಾಗಿದೆ, ಸಿಬ್ಬಂದಿ ನಿರ್ವಹಣೆ ಅಂತದನ್ನ ಕರಿತೀವಿ. ಇನ್ನೊಂದು ಅಭ್ಯರ್ಥಿಯು ಕಲಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ತಿಳಿಯಲು ಯಾವ ಪರೀಕ್ಷೆ ಅಂತಂತಂದ್ರ ಬುದ್ಧಿವಂತಿಕೆ ಪರೀಕ್ಷೆ ಅಂತ ನಾವು ಇದನ್ನ ಕರಿತೀವಿ. ಇನ್ನೊಂದು ನೇಮಕಾತಿ ಯಾವುದಾದ್ರೂ 2 ಒಂದು ಬಾಹ್ಯ ಮೂಲವನ್ನ ತಿಳಿಸಿ, ದೂರದರ್ಶನ, ಜಾಹೀರಾತು ಮೂಲಕ ಅಂತ ನಾವು ಹೇಳ್ಬೋದು. ನೇಮಕಾತಿಯ ಒಂದು ಆಂತರಿಕ ಮೂಲವನ್ನ ತಿಳಿಸಿ. ಈಗ ಮೇಲ್ ನೋಡಿದಂಗ ಬಡ್ತಿ ಮತ್ತು ವರ್ಗಾವಣೆ ಅನ್ನೋದು ಆಂತರಿಕ ಮೂಲಗಳು. ಇನ್ನೊಂದು ಕೊಳಾಯಿಗಾರರು, ಇಲೆಕ್ಟ್ರಿಷಿಯನ್ ಮತ್ತು ಕಬ್ಬಿಣದ ಕೆಲಸಗಾರರಿಗೆ ತರಬೇತಿ ನೀಡಲು ಉಪಯೋಗಿಸುವ ಕಾರ್ಯನಿರತ ತರಬೇತಿಯ ವಿಧಾನವನ್ನ ಹೆಸರಿಸಿ. ಅಂದ್ರೆ ಡೈರೆಕ್ಟ್ ಆಗಿ ಕಾರ್ಯನಿರತ ತರಬೇತಿ ಅಂತ ಕೇಳ್ಯಾರ. ಇಲ್ಲಿ 4 ವಿಧಗಳು ಬರ್ತಾವು. ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು, ವ್ಯಕ್ತಿಗತ ತರಬೇತಿ, ಸ್ಥಾನಬದ್ಧ ಕಲಿಕಾ ತರಬೇತಿ, ಕಾರ್ಯಾವರ್ತನ ಅಂತೇಳಿ. ಆದ್ರೆ ಇಲ್ಲಿ ಈ ರೀತಿ ಕೆಲಸಗಾರರಿಗೆ ನಾವು ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು ಅಂತ ನಾವನ್ನ ಕರಿತೀವಿ. ಇನ್ನೊಂದು ಉದ್ಯೋಗಿಗಳಿಗೆ ಅತ್ಯಾಧುನಿಕ ಯಂತ್ರೋಪಕರಣ, ಸಲಕರಣೆಗಳನ್ನು ಉಪಯೋಗಿಸುವ ಮೊದಲು ತರಬೇತಿ ನೀಡಲು ಉಪಯೋಗಿಸುವ ಕಾರ್ಯೇತರ ತರಬೇತಿ ಯಾವುದಪ್ಪ ಅಂತಂದ್ರೆ ಮೊಗಸಾಲೆ ತರಬೇತಿ ಅಂತ ನಾವು ಇದನ್ನ ಹೇಳಬಹುದು. ಇನ್ನೊಂದು ತರಬೇತಿಯು ಮಾನವ ಸಂಪನ್ಮೂಲ ಗುಣಮಟ್ಟವನ್ನ ಹೇಗೆ ಸುಧಾರಿಸುತ್ತದೆ. ತರಬೇತಿಯನ್ನ ಕೊಡುವುದರಿಂದ ಕಾರ್ಮಿಕರಲ್ಲಿ ಅಥವಾ ಕೆಲಸಗಾರರಲ್ಲಿ ಕೌಶಲ್ಯಗಳು ಹೆಚ್ಚಕವು, ಜ್ಞಾನ ಹೆಚ್ಚಕತಿ. ಆವಾಗ ನಾವೇನ್ ಮಾಡ್ಬೋದು, ಸಂಸ್ಥೆಯನ್ನ ಅಭಿವೃದ್ಧಿ ಮಾಡಬಹುದು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಒಂದನೇದ್ದು ಸಿಬ್ಬಂದಿ ನಿರ್ವಹಣೆ ಅಂದ್ರೆ ಸಂಸ್ಥೆಯ ರಚನೆಯಲ್ಲಿ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡುವುದು ಮತ್ತು ಭರ್ತಿ ಮಾಡಲ್ಪಟ್ಟಿರುವಂತೆ ನೋಡಿಕೊಳ್ಳುವ ನಿರ್ವಹಣೆಯ ಕಾರ್ಯವನ್ನು ಸಿಬ್ಬಂದಿ ನಿರ್ವಹಿಸುವಿಕೆ ಅಥವಾ ನಿರ್ವಹಣೆ ಅಂತ ನಾವು ಅದನ್ನ ಕರಿತೀವಿ. ಸಿಬ್ಬಂದಿ ನಿರ್ವಹಣೆಯ ಪ್ರಾಮುಖ್ಯತೆಗಳು ಅಂತಂದಾಗ ನಾವಿಲ್ಲಿ ವಿವಿಧ ಕೆಲಸಗಳಿಗೆ ಅರ್ಹ ಸಿಬ್ಬಂದಿಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡ್ತೈತಿ. ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ನೇಮಕ ಮಾಡಕ್ ಸಹಾಯಕತಿ. ಮತ್ತು ನಿರಂತರ ಅಸ್ತಿತ್ವ ಮತ್ತು ಬೆಳವಣಿಗೆಯನ್ನ ಇದು ಖಾತ್ರಿಪಡಿಸಿಕೊಳ್ತೈತಿ ಅಂತ ಹೇಳ್ತೇವೆ. ಇನ್ನೊಂದು ನಿಯೋಜನೆಯ ಅರ್ಥ. ನಿಯೋಜನೆ ಅಂತಂದ್ರೆ ಮಾನವ ಸಂಪನ್ಮೂಲಗಳ ಸಮರ್ಥವಾದ ಬಳಕೆಯನ್ನ ಮಾಡುವುದಾಗಿರ್ತೈತಿ. ಅಂದ್ರೆ ಮಿತಿಮೀರಿದ ಮಾನವ ಶಕ್ತಿಯನ್ನ ಹಾಕುವುದನ್ನ ತಪ್ಪಿಸುವುದು, ಸಿಬ್ಬಂದಿ ಅಸಮರ್ಪಕ ಬಳಕೆ ಅಥವಾ ಅಧಿಕ ಕಾರ್ಮಿಕ ವೆಚ್ಚಗಳನ್ನ ತಡೆಗಟ್ಟಿ ಸಿಬ್ಬಂದಿಗಳ ಕೊರತೆಯನ್ನ ಮುಂಚಿತವಾಗಿ ಸೂಚಿಸುವ ಮೂಲಕ ಕೆಲಸದ ಅಡೆತಡೆಗಳನ್ನ ತಪ್ಪಿಸುವುದು. ಇದಕ್ಕೆ ನಾವೇನಂತೀವಿ, ನಿಯೋಜನೆ ಅಂತ ಅದನ್ನ ಕರಿತೀವಿ. ಇನ್ನೊಂದು ಪ್ರಶಿಕ್ಷಣಾರ್ಥಿ ತರಬೇತಿ ಕಾರ್ಯಕ್ರಮ ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ. ಇವು ವೃತ್ತಿಪರ ಉದ್ಯೋಗಿಯ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುವವನಿಗೆ ತರಬೇತಿ ನೀಡಲಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಉನ್ನತ ಹಂತದ ಕೌಶಲ್ಯವನ್ನ ಪಡೆಯಕ ಇವು ಸಹಾಯಕವು. ಉದಾಹರಣೆಗೆ ಕೊಳಾಯಿಗಾರರು, ಪ್ಲಂಬರ್ಸ್, ಎಲೆಕ್ಟ್ರಿಷಿಯನ್ಸ್, ಕಬ್ಬಿನ ಕೆಲಸಗಾರರು, ಈ ರೀತಿ ಉದಾಹರಣೆಗಳನ್ನ ಕೊಡಬಹುದು. ಇನ್ನೊಂದು ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಅಭಿಶಿಕ್ಷಣ ಎಂದರೇನು ಅಂತ ಕೇಳ್ಯಾರ.
ಅಭಿಶಿಕ್ಷಣ ಅಂತಂದ್ರ ಆಯ್ಕೆಯಾದ ನೌಕರರನ್ನು ತನ್ನ ಇತರ ಉದ್ಯೋಗಿಗಳಿಗೆ ಪರಿಚಯಿಸುವುದು ಮತ್ತು ಸಂಸ್ಥೆಯ ನಿಯಮಗಳು ಮತ್ತು ನೀತಿಗಳನ್ನ ಅವನಿಗೆ ತಿಳಿಸುವುದು ಅಂತ ಕರಿತೇವೆ. ಇದ್ರ ಜೊತೆಗೆ ಇನ್ನೊಂದು ಬರ್ತೈತಿ ಅನುಸ್ಥಾಪನೆ ಅಂತೇಳಿ. ಅಂದ್ರ ಆಯ್ಕೆಗೊಂಡ ಅಭ್ಯರ್ಥಿಯು ತನ್ನ ಹುದ್ದೆಯನ್ನ ಸ್ವೀಕರಿಸುವುದಾಗಿದೆ ಅಂತ ಹೇಳ್ತೇವೆ. ಇನ್ನೊಂದು ಆಂತರಿಕ ನೇಮಕಾತಿಯ ಮೂಲಗಳನ್ನ ತಿಳಿಸಿ. ಆಂತರಿಕ ಅಂತಂದ್ರ ಇಲ್ಲಿ ವರ್ಗಾವಣೆ ಮತ್ತು ಬಡ್ತಿ ಅನ್ನುವಂತ ಎರಡು ಮೂಲಗಳು ಬರ್ತಾವ. ಆಯ್ಕೆಯ ಅರ್ಥ ನೀಡಿ ಅಂದ್ರೆ ಇಲ್ಲಿ ನೇಮಕಾತಿ ಹಂತದಲ್ಲಿ ಅಭಿವೃದ್ಧಿಪಡಿಸಲಾದ ಸಂಭಾವ್ಯ ಉದ್ಯೋಗಿ ಅಭ್ಯರ್ಥಿಗಳ ಸಮೂಹದಲ್ಲಿ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆಗೆ ನಾವು ಆಯ್ಕೆ ಅಂತ ಕರಿತೇವೆ. ಇನ್ನೊಂದು ಕಾರ್ಯ ಆವರ್ತನ ಅಂತ ಬರ್ತೈತಿ. ಕಾರ್ಯ ಆವರ್ತನ ಅಂತಂದ್ರ ಒಂದು ಇಲಾಖೆಯಿಂದ ಇನ್ನೊಂದಕ್ಕೆ ಅಥವಾ ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ ಅವನ್ನ ಬದಲಾಯಿಸಿ ತರಬೇತಿಯನ್ನ ಕೊಡುದು. ಎಲ್ಲ ವಿಭಾಗಗಳ ಒಂದು ಜ್ಞಾನ ಅವಾಗ ತಿಳಿಸ್ಕೊಡುದು ಅಂತ ಹೇಳ್ತೀವಿ. ಇನ್ನೊಂದು ತರಬೇತಿ ಮತ್ತು ಅಭಿವೃದ್ಧಿ ನಡುವಿನ ಎರಡು ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಹೇಳ್ಯಾರ. ಇಲ್ಲಿ ತರಬೇತಿ ಅಂತಂದ್ರ ಜ್ಞಾನ ಮತ್ತು ಕೌಶಲ್ಯವನ್ನ ಹೆಚ್ಚಿಸುವಂತ ಪ್ರಕ್ರಿಯೆ. ಅಭಿವೃದ್ಧಿ ಅಂದ್ರ ಇದು ಕಲಿಕೆ ಮತ್ತು ಬೆಳವಣಿಗೆಯ ಪ್ರಕ್ರಿಯೆ ಅಂತ ಕರಿತೀವಿ. ಇದು ಉದ್ಯೋಗಿ ಆಧಾರಿತ ಪ್ರಕ್ರಿಯೆ, ಇದು ವೃತ್ತಿ ಜೀವನ ಆಧಾರಿತ ಪ್ರಕ್ರಿಯೆ ಅಂತ ಕರಿತೀವಿ. ಇನ್ನೊಂದು ತರಬೇತಿ ಮತ್ತು ಅಭಿವೃದ್ಧಿಯಿಂದ ಉದ್ಯೋಗಿಗಳಿಗೆ ಆಗುವ ಎರಡು ಪ್ರಯೋಜನಗಳು. ಉದ್ಯೋಗಿಗಳಿಗೆ ಆಗುವ ಪ್ರಯೋಜನಗಳು ಅಂತಂದ್ರ ತರಬೇತಿ ಕಾರಣದಿಂದ ನಾವೇನ್ ಮಾಡ್ತೇವೆ, ಉತ್ತಮವಾದ ಜ್ಞಾನ ಮತ್ತು ಕೌಶಲ್ಯಗಳು ಅವನ ಉತ್ತಮ ವೃತ್ತಿ ಜೀವನಕ್ಕೆ ಕಾರಣ ಆಗ್ತಾವು. ಇನ್ನು ವ್ಯಕ್ತಿಯಿಂದ ಹೆಚ್ಚಿದ ಕಾರ್ಯನಿರ್ವಹಣೆಯು ಅವರಿಗೆ ಹೆಚ್ಚು ಹಣಕಾಸನ್ನ ಗಳಿಸಾಕ ದುಡಿಯಾಕ ಸಹಾಯ ಆಕೈತಿ ಅಂತ ಹೇಳ್ಬೋದು. ಇನ್ನು ತರಬೇತಿಯು ನೌಕರರ ಸಂತೃಪ್ತಿ ಮತ್ತು ಮನೋಸ್ಥೈರ್ಯವನ್ನ ಹೆಚ್ಚಿಸ್ತೈತಿ. ಇನ್ನೊಂದು ಕ್ವಶನ್, ತರಬೇತಿಯು ಮಾನವ ಸಂಪನ್ಮೂಲಗಳ ಗುಣಮಟ್ಟವನ್ನ ಹೇಗೆ ಸುಧಾರಿಸುತ್ತದೆ? ತರಬೇತಿಯಿಂದ ನಾವೇನ್ ಮಾಡ್ಬೋದು, ಒಬ್ಬ ಉದ್ಯೋಗಿಯ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನ ಹೆಚ್ಚಿಸುವ ಮೂಲಕ ಪ್ರಸ್ತುತ ಅಥವಾ ಭವಿಷ್ಯದ ಉದ್ಯೋಗಿ ಕಾರ್ಯನಿರ್ವಹಣೆಯನ್ನ ಸುಧಾರಿಸುವಂತಹ ಪ್ರಯತ್ನ ಆಗ್ತತಿ. ಅದಕ್ಕೆ ಅಲ್ಲಿ ಮಾನವ ಸಂಪನ್ಮೂಲಗಳ ಗುಣಮಟ್ಟವನ್ನ ಸುಧಾರಿಸಬಹುದು ಅಂತ ಹೇಳ್ತೇವೆ. ತಾಂತ್ರಿಕ, ವೃತ್ತಿಪರ ಮತ್ತು ನಿರ್ವಹಣಾ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲು ಸೂಕ್ತವಾದ ಯಾವುದಾದ್ರೂ ಎರಡು ನೇಮಕಾತಿ ವಿಧಾನಗಳು ಅಂತ ಹೇಳ್ಯಾರ. ಯಾವುದಾದ್ರೂ ಎರಡು ನೇಮಕಾತಿ ಅಂದಾಗ ನಾವು ಆಂತರಿಕ, ಬಾಹ್ಯ ಅಂತ ಹೇಳ್ಬೋದು. ಆಂತರಿಕದೊಳಗ ವರ್ಗಾವಣೆ ಬಡ್ತಿ ಬರ್ತಾವು. ಬಾಹ್ಯದೊಳಗ ನೇರ ಅರ್ಜಿ ಸ್ವೀಕೃತಿಗಳು, ನೆಕ್ಸ್ಟ್ ದೂರದರ್ಶನದೊಳಗ ಮತ್ತು ಜಾಹೀರಾತು ಮೂಲಕ ಅಥವಾ ಉದ್ಯೋಗಿ ವಿನಿಮಯ ಕೇಂದ್ರಗಳು, ಆವರಣ ನೇಮಕಾತಿ, ಇದರಲ್ಲಿ ಯಾವುದಾದ್ರೂ ಒಂದು ಹೇಳಬಹುದು. ಇಲ್ಲಿ ಕಂಪನಿಯ ವ್ಯವಸ್ಥಾಪಕರು ಉದ್ಯೋಗಿಗಳ ಕೌಶಲ್ಯ ಸಾಮರ್ಥ್ಯಗಳನ್ನು ಸುಧಾರಿಸಲು ಮತ್ತು ವಿಷಯಗಳಲ್ಲಿ ವ್ಯಕ್ತಿಗಳ ಬೆಳವಣಿಗೆಗೆ ಸಹಾಯ ಮಾಡಲು ಕಲಿಕಾ ಅವಕಾಶಗಳನ್ನು ವಿನ್ಯಾಸಗೊಳಿಸಿದರು. ಇದರಲ್ಲಿ ಒಳಗೊಂಡಿರುವ ಎರಡು ಪರಿಕಲ್ಪನೆಗಳನ್ನ ಗುರುತಿಸಿ ಅಂತ ಕರಿತೇವೆ. ಇಲ್ಲೇನವರು ಆನ್ಸರ್ ಹೇಳ್ಯಾರ ನಮ್ಗ. ಉದ್ಯೋಗಿಗಳ ಕೌಶಲ್ಯ ಸಾಮರ್ಥ್ಯಗಳನ್ನ ಸುಧಾರಿಸುವಂತ ಪ್ರಕ್ರಿಯೆ ಅದು ತರಬೇತಿ. ವ್ಯಕ್ತಿಗಳ ಬೆಳವಣಿಗೆಗೆ ಸಹಾಯ ಮಾಡುವಿರುವಂತ ಕಲಿಕಾ ಅವಕಾಶಗಳನ್ನ ನಾವು ಅಭಿವೃದ್ಧಿ ಅಂತ ಕರಿತೇವೆ. ಈ ತರಬೇತಿ ಮತ್ತು ಅಭಿವೃದ್ಧಿ ಎರಡು ಪರಿಕಲ್ಪನೆಗಳು. ಇನ್ನೊಂದು, ಒಂದು ಸಂಸ್ಥೆಯು ಅತ್ಯಾಧುನಿಕ ಯಂತ್ರಗಳನ್ನ ಹೊಂದಿದ್ದರೂ ಉತ್ಪಾದನೆಯು ಕಡಿಮೆಯಾಗುತ್ತಿದೆ. ಸಿಬ್ಬಂದಿ ನೇಮಕಾತಿಗೆ ಸಂಬಂಧಿಸಿದ ಯಾವ ಹಂತವನ್ನು ಸುಧಾರಿಸಬೇಕಾಗಿದೆ ಎಂಬುದನ್ನ ಒಂದು ವಾಕ್ಯದಲ್ಲಿ ವಿವರಿಸಿ ಅಂತ ಕೇಳ್ಯಾರ. ಈ ರೀತಿ ಕೇಳಿದಾಗ ಒಬ್ಬ ವ್ಯಕ್ತಿಯನ್ನ ತರಬೇತಿ ಕೊಟ್ಟ ಮತ್ತು ಅಭಿವೃದ್ಧಿ ಮಾಡುವಂತ ಒಂದಿಷ್ಟು ಕಲ್ಪನೆಗಳಂತ ನಾವು ಹೇಳ್ತೇವೆ. ಇಲ್ಲಿ ಕೂಡ ತರಬೇತಿ ಮತ್ತು ಅಭಿವೃದ್ಧಿ ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ವ್ಯಕ್ತಿನ ತರಬೇತಿ ಮತ್ತು ಅಭಿವೃದ್ಧಿ ಮಾಡೋದ್ರಿಂದನ ಆ ಒಂದು ಕಂಪನಿ ಸುಧಾರಿಸಕ್ ಸಾಧ್ಯಕತಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಯಾವತ್ತೂ ನಾವು ಮಾಡೋ ಕೆಲಸದಿಂದ 4 ಜನಕ್ಕೆ ಒಳ್ಳೇದಾಗಬೇಕು. ಆಗ್ಲೇ ಅದು ಕಲೆ, ಇಲ್ಲದೆ ಹೋದ್ರೆ ಕೊಲೆ.